ನಾನು ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಕಪ್ ಮೈದಾ ತೊಗೊಂಡಿದ್ದೀನಿ. 2 ಕಪ್ ಮೈದಾ ತೊಗೊಂಡು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊತಾಯಿದ್ದೀನಿ. ನೀವು ಬೇಕಾದ್ರೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಬಿಡಿ. ಸ್ವಲ್ಪ ಆಯಿಲ್ ಹಾಕಿ ಮೇಲುಗಡೆ 15 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಉಂಡೆ ಮಾಡ್ಕೊಳ್ಳೋದು ನಾನಲ್ಲಿ ಪೂರಿ ಸೈಜ್ ಒತ್ಕೊಂಡಿದ್ದೀನಿ. ಪೂರಿ ಸೈಜ್ ಒತ್ಕೊಂಡಾದ್ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಫೋಲ್ಡ್ ಮಾಡಿ ಇನ್ನೊಂದು ಕಡೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. 4 ಕಡೆನೂ ಪ್ರೆಸ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿಟ್ಕೊಬಿಡುತ್ತೆ. ಈ ಥರ ಪ್ರೆಸ್ ಆದಮೇಲೆ ಎಣ್ಣೆಗೆ ಹಾಕಿ ನಾನಿಲ್ಲಿ ಒಂದೆಳೆ ಪಾಕ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಮಿನಿಟ್ಸ್ ಎತ್ತಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು.